ಮಾಜಿ ಶಾಸಕ ಲಿಂಗೈಕ್ಯ ನಾಗನಗೌಡ ಕಂದಕೂರ ಅವರ ಪ್ರಥಮ ಪುಣ್ಯಸ್ಮರಣೆ ಕಾರ್ಯಕ್ರಮ ನಾಗನಗೌಡ ಅವರ ಸ್ವಗ್ರಾಮ ಕಂದಕೂರ ಗ್ರಾಮದಲ್ಲಿ ನಡೆಯಿತು. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಕಂದಕೂರ ಗ್ರಾಮದ ಲಿಂಗೈಕ್ಯ ನಾಗನಗೌಡ ಕಂದಕೂರ ಅವರ ಪುಣ್ಯಸ್ಮರಣೆ ಅದ್ಧೂರಿಯಾಗಿ ನಡೆಯಿತು. ಕಂದಕೂರ ಗ್ರಾಮದ ಅವರ ತೋಟದಲ್ಲಿ ಕಂದಕೂರ ಸ್ಮಾರಕ ನಿರ್ಮಿಸಲಾಗಿತ್ತು. ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ತುಮಕೂರು ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಸೇರಿ 40ಕ್ಕೂ ಅಧಿಕ ಮಠಾಧೀಶರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಮಠಾಧೀಶರು ಹಾಗೂ ಕಂದಕೂರ ಕುಟುಂಬಸ್ಥರು ಪಂಚ ಗೋದಾನದ ಮೂಲಕ ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನಾಗನಗೌಡ ಕಂದಕೂರ ಪುಣ್ಯಸ್ಮರಣೆ ಸ್ಮರಣಾರ್ಥವಾಗಿ ನಾಗನಗೌಡ ಕಂದಕೂರ ಫೌಂಡೇಶನ್ ಉದ್ಘಾಟಿಸಲಾಯಿತು. ಪುಣ್ಯಸ್ಮರಣೆ ಕಾರ್ಯಕ್ರಮ ನಿಮಿತ್ತವಾಗಿ ಗುರುಮಠಕಲ್ ಕ್ಷೇತ್ರದ ಎಲ್ಲಾ ಸರಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ 16,000 ಊಟದ ತಟ್ಟೆ, ಗ್ಲಾಸ್ ವಿತರಿಸಲಾಯಿತು. ಬೃಹತ್ ರಕ್ತದಾನ ಶಿಬಿರ ಕಾರ್ಯಕ್ರಮ ನಡೆಸಲಾಯಿತು. ಸುಮಾರು 1,300ಕ್ಕೂ ಅಧಿಕ ಜನರು ಸ್ವಯಂಪ್ರೇರಣೆಯಿಂದ ರಕ್ತದಾನ ಮಾಡಿದರು. ಈ ವೇಳೆ ಗುರುಮಠಕಲ್ ಶಾಸಕ ಶರಣಗೌಡ ಕಂದಕೂರ ಅವರು ಮಾತನಾಡುತ್ತಾ ತಂದೆಯವರನ್ನು ಸ್ಮರಣೆ ಮಾಡಿ ಕಣ್ಣೀರಾದರು. ತಂದೆಯವರ ತತ್ವ ಆದರ್ಶದಲ್ಲಿ ಜೀವನ ನಡೆಸುತ್ತೇನೆಂದರು. ನಂತರ ತುಮಕೂರಿನ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಮಹಾಸ್ವಾಮಿಗಳು ಮಾತನಾಡಿ, ನಾಗನಗೌಡ ಕಂದಕೂರ ಅವರು ಅನೇಕ ಹೋರಾಟ ಹಾದಿ ತುಳಿದು ಕಷ್ಟ ನಷ್ಟ ಅನುಭವಿಸಿ ಧೈರ್ಯದಿಂದ ಎದುರಿಸಿ ಧೈರ್ಯವಂತ ಕಂದಕೂರ ಅವರು ಈ ಭಾಗಕ್ಕೆ ದೊಡ್ಡ ಕೊಡುಗೆ ನೀಡಿದ್ದಾರೆಂದರು. ತಂದೆಯವರ ಹಾದಿಯಲ್ಲಿ ಪುತ್ರ ಶರಣಗೌಡ ಕಂದಕೂರ ಅವರು ಜನಪರ ಕಾಳಜಿ ಹೊಂದಿದ್ದಾರೆ. ಶರಣಗೌಡ ಕಂದಕೂರ ಅವರು ಎತ್ತರಕ್ಕೆ ಬೆಳೆಯುವ ಕಾರ್ಯ ಮಾಡಿದ್ದಾರೆ ಎಂದರು. ಬಹಳ ವರ್ಷಗಳಿಂದ ಟ್ರೈನ್ ಆರಂಭ ಆದಾಗಿನಿಂದ ಯಾದಗಿರಿ ಜಿಲ್ಲೆಗೆ ಅಂತಂದ್ರೆ ರಾಜಧಾನಿ ಟ್ರೈನ್ ನಿಂತಿದ್ದಿಲ್ಲಪ್ಪ. ಮೊನ್ನೆ ಸೋಮಣ್ಣವ್ರು ಮೊನ್ನೆ 4 ದಿನದಿಂದ ಫೋನ್ ಮಾಡಿದ್ರು, ಕಾರ್ಯಕ್ರಮಕ್ಕೆ ನಮಗೆಲ್ಲ ಆಹ್ವಾನ ಇಲ್ಲೇನೋ ಅಂತ ಕೇಳಿದರು. ಇಲ್ಲಪ್ಪ ಅಂತ ತಿಳ್ಕೊಂಡು ಹೇಳಿದ್ರು. ನಿಮ್ಮ ಅಪ್ಪಂದು ನಂದು ಬಹಳ ದೋಸ್ತಿ ಅದ, ನಿಮ್ಮ ಅಪ್ಪನ ನೆನಪಿಗಾಗಿ ಇವತ್ತು ರಾತ್ರಿ ರಾಜಧಾನಿ ಟ್ರೈನ್ ನಿಲ್ಲಿಸ್ತೀನಿ ಅಂತ ತಿಳ್ಕೊಂಡು ನೆನಪಿದ್ರು ಸೋಮಣ್ಣವ್ರು ಹೇಳಿರ್ತಕ್ಕಂಥದ್ದು. ಅದಕ್ಕಾಗಿ ಇಡೀ ನನ್ನ ಕುಟುಂಬದ ವತಿಯಿಂದ, ನನ್ನೆಲ್ಲ ಅಭಿಮಾನಿಗಳ ವತಿಯಿಂದ ಮಾನ್ಯ ಸೋಮಣ್ಣವರಿಗೆ ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ. ಆ ಭಗವಂತ ತಮಗಿನ್ನೂ ಆಯುಷ್ಯ ಆರೋಗ್ಯ ಅಧಿಕಾರ ಕೊಡ್ಲಿ ಅಂತ ತಿಳ್ಕೊಂಡು ಕೇಳ್ತಾ ನಾನು ಹೆಚ್ಚು ಸಮಯನ ತಗಂಗಿಲ್ಲ. ಯಾಕಂದ್ರೆ ಗುರುಗಳು ಮಾತಾಡಬೇಕು. ನಿಮ್ಗೆಲ್ಲರಿಗೂ ನೀವೆಲ್ಲ ಗುರುಗಳ ಆಶೀರ್ವಾದ ತಗೊಳಕ್ ಬಂದಿರಪ್ಪ. 2 ವಿಷಯನ ಹೇಳಿ ನನ್ನ ಮಾತಿಗೆ ವಿರಾಮಿಸ್ತೇನೆ. ಇವತ್ತೆಲ್ಲ ನಮ್ಮ ಅಭಿಮಾನಿಗಳು 1,000ಕ್ಕೂ 500 ಹೆಚ್ಚು ಯುವಕರು ಸ್ವಪ್ರೇರಣೆಯಿಂದ ಅವರೆಲ್ಲರ ಅಲ್ಲಿ ಎದುರು ಕುಂತಿರ್ತಕ್ಕಂಥ ಶಾಮಿಯಾನದಲ್ಲಿ ನಾಗನಗೌಡ ಸ್ಮರಣೋತ್ಸವವಾಗಿ ಇವತ್ತು ರಕ್ತದಾನ ಮಾಡ್ತಾ ಇದ್ರೆ ಅವ್ರಿಗೆಲ್ಲರೂ ತಮ್ಮ ಆಶೀರ್ವಾದ ಇರಲಿ ಅಂತ ಕೇಳುತ್ತಾ, ಇವತ್ತೇನು ನಮ್ಮ ತಂದೆಯವರಿಗೆ ಒಂದು ಆರೋಗ್ಯ ಮತ್ತು ಶಿಕ್ಷಣದ ಬಗ್ಗೆ ಹೆಚ್ಚು ಕಾಳಜಿ, ಆ ನಿಟ್ಟಿನಾಗಿ ಸರ್ಕಾರಿ ಶಾಲೆಗಳಿಗೆ ಸಾಕಷ್ಟು ಸಲ ನಾವು ಭೇಟಿ ಕೊಟ್ಟಾಗ ಶಾಲೆ ಮಕ್ಕಳು ಮತ್ತು ಶಿಕ್ಷಕರು ಇಲ್ಲ ಊಟ ಇದೆ ಅಲ್ಲಿ ಅಂತಂದ್ರೆ ತಟ್ಟೆ ಮತ್ತು ಗ್ಲಾಸ್ ಇಲ್ಲ ಅಂತ ತಿಳ್ಕೊಂಡು ಹೇಳಿದ್ರು. ಅದಕ್ಕೆ ಲಿಸ್ಟ್ ತಗೊಂಬರ್ರಿ ಅಂತ ತಿಳ್ಕೊಂಡು ಹೇಳಿದ್ರೆ 16,000 ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆದಾಗ ಅವ್ರಿಗೆಲ್ಲರಿಗೂ ಎಲ್ಲ ಪೂಜ್ಯರ ಮುಖಾಂತರ ಕೊಡಿಸ್ಬೇಕಂತ ಇದೊಂದು ಒಂದು ಸೌಭಾಗ್ಯ ತಾವೆಲ್ಲರೂ ಏನಂತಂದ್ರೆ ಕರುಣಿಸಿದ್ದೀರಪ್ಪ. ಇವತ್ತೊಂದು 5 ಗೋದಾನ ಮಾಡುವ ಮುಖಾಂತರ ಇವತ್ತು ಕಾರ್ಯಕ್ರಮವನ್ನು ಮಾಡಿದ್ವಿ. ಇವತ್ತು ರಕ್ತದಾನ ಮಾಡಿರ್ತಕ್ಕಂಥ ಎಲ್ಲ ಯುವಕ ಸ್ನೇಹಿತರು ಮತ್ತು ಅಲ್ಲಿ ಒಳಗಡೆ ಇರ್ತಕ್ಕಂಥ ವಾಲಂಟಿಯರ್ಸ್ ಇರ್ಬೋದು, ರೆಡ್ ಕ್ರಾಸ್ ಅವ್ರು ಇರ್ಬೋದು, ಇಮ್ಸ್, ಯಾದಗಿರಿ ಮೆಡಿಕಲ್ ಕಾಲೇಜು, ರಾಯಚೂರು ಮೆಡಿಕಲ್ ಕಾಲೇಜು ಮತ್ತು ಗುಲ್ಬರ್ಗ ಮೆಡಿಕಲ್ ಕಾಲೇಜು ಬಂದಿರತಕ್ಕಂಥ ಎಲ್ಲ ಸ್ಟಾಫ್ಗಳಿಗೆ ಗುರುಗಳ ಆಶೀರ್ವಾದ ಸದಾ ನಿಮ್ಮಲ್ಲಿ ಇರ್ತದೆ. ಇದೊಂದು ಪುಣ್ಯದ ಕೆಲಸ ನೀವು ಮಾಡ್ತಾ ಇದ್ದೀರಿ. ಆ ಭಗವಂತ ಮತ್ತು ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಹರಚರ ಗುರುಮೂರ್ತಿಗಳ ಆಶೀರ್ವಾದ ತಮ್ಮ ಮೇಲೆ ಇರಲಿ ಅಂತ ತಿಳ್ಕೊಂಡು ಅವರೆಲ್ಲ ನನ್ನ ಒಂದು ಕಳಕಳಿಯ ಪ್ರಾರ್ಥನೆ ಆಗಿರ್ತದೆ. ನಮ್ಮ ತಂದೆಯವ್ರ ಬಗ್ಗೆ ಇಲ್ಲಿ ಕೂತಿರ್ತಕ್ಕಂಥ ನಿಮ್ಮೆಲ್ಲರ ಆಶೀರ್ವಾದದಿಂದ ಬಹಳ ಕಷ್ಟಪಟ್ರಪ್ಪ. 75ನೇ ವಯಸ್ಸಿಗೆ ಶಾಸಕರಾದ ನಿಮ್ಮೆಲ್ಲರ ಆಶೀರ್ವಾದದಿಂದ, ನೀವೆಲ್ಲರ ಮಾರ್ಗದರ್ಶನ 10 ವರ್ಷ ಆದಂಗೆ ಆಗಿದೆ. ಈ 1 ವರ್ಷ ನಮ್ಮ ಕುಟುಂಬದಲ್ಲಿ ನಮ್ಮ ಅಣ್ಣ ನಾನು ಎಲ್ಲಿವರೆಗೂ ಈ ಭೂಮಿ ಮೇಲೆ ಜೀವಂತ ಇರ್ತೀವಿ. ಇವತ್ತೊಂದು ಫೌಂಡೇಶನ್ ತಾವೆಲ್ಲರ ಸಮಕ್ಷಮದಾಗ ಒಂದು ಉದ್ಘಾಟನೆ ಆಗಿದೆ. ನಮ್ಮ ಅಣ್ಣ ನಾನು ಈ ಭೂಮಿ ಮೇಲೆ ಇರೋವರೆಗೂ ಪ್ರತಿ ವರ್ಷ ಇಂಥ ಕಾರ್ಯಕ್ರಮಗಳನ್ನು ತಮ್ಮ ಆಶೀರ್ವಾದ ಮುಖಾಂತರ ತಮ್ಮ ಮಾರ್ಗದರ್ಶನದಾಗ ಮಾಡ್ಬೇಕಂತ ತಿಳ್ಕೊಂಡು ಇವತ್ತು ನಾವು ಅನ್ಕೊಂಡಿರ್ತಕ್ಕಂಥದ್ದಿದೆ. ಪ್ರತಿದಿನನೂ ನಾವು ಒಂದು ಜವಾಬ್ದಾರಿ ಸ್ಥಾನದಾಗಿದ್ದೀವಪ್ಪ. ಯಾವುದೋ ವೇದಿಕೆ ಮೇಲೆ ನಮ್ಮ ತಂದೆ ನೆನೆಸ್ಕಂಗೂ ಇಲ್ಲ. ನಾವು
ನಮ್ಮ ತಾಯಿ, ನನ್ನ ಸಹೋದರಿ, ನಮ್ಮ ಅಣ್ಣ, ನಾನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಇವತ್ತು ನಾಗನಗೌಡರು ಇನ್ನು ನಮ್ಮ ಮುಂದೆ ಇರಬೇಕಾಗಿತ್ತು. ಅವರು 5 ವರ್ಷ ಶಾಸಕರಾಗಿದ್ದರು, ಒಳ್ಳೆಯ ಸಾಧನೆಯನ್ನು ಮಾಡಿದರು. ಮುಂದೆ ಅವರಿಗೆ ಎಂಥ ಒಂದು ಸಂತೋಷ ಇನ್ನು ಬಿಡ್ತಾ ಇತ್ತಪ್ಪ ಅಂದರೆ ಅವರ ಮಗ ನಮ್ಮ ಶರಣಗೌಡ ನಿಜವಾಗಲೂ ಕೂಡ ಅವರ ಪ್ರತಿರೂಪವಾಗಿ ಅವರ ಹೆಜ್ಜೆಯಲ್ಲಿಯೇ ಹೆಜ್ಜೆಯನ್ನಿಟ್ಟು ಅದನ್ನೆಲ್ಲವನ್ನು ಮುಂದುವರಿಸುವಂತಹ, ಜೊತೆಗೆ ಅದಕ್ಕೆ 100 ಪಟ್ಟು ಹೆಚ್ಚಿಸಿಕೊಂಡು ಹೋಗುವಂತಹ ಶಕ್ತಿ ಸಾಮರ್ಥ್ಯ ಇವತ್ತು ನಿಮ್ಮ ಶಾಸಕರಾಗಿರುವಂತಹ ಜನಪ್ರಿಯ ಶಾಸಕತೆಯನ್ನು ಹೊಂದಿರುವಂತಹ ಶರಣಗೌಡರಿಗಿದೆ ಅಂತೇಳಿ ನಾವು ಅಭಿಮಾನದಿಂದ ಹೆಮ್ಮೆಯಿಂದ ಹೇಳಬೇಕಾಗಿರುವಂಥದ್ದು. ಇವತ್ತು ನಾನೇನಾದರೂ ಇಲ್ಲಿ ಬರಬೇಕಾದ್ರೆ ಶರಣಗೌಡರು ಬಹಳ ಒತ್ತಾಯ ಮಾಡ್ತಾ ಇದ್ರು. ನಾನು ಅಷ್ಟೇ ಬೇಡ ಅಂತ ತಿರಸ್ಕಾರ ಮಾಡ್ತೆ, ಬರೋಕ್ಕಾಗೋದಿಲ್ಲ ಸರ್, ಬೇಡಿ, ಯಾಕೆ ನಮ್ಮನ್ನು ಕರಿತೀರಾ, ಅಷ್ಟು ದೂರ ಯಾಕೆ ಕರಿತೀರಾ, ಏನು ತೊಂದರೆ ಇಲ್ಲ, ಅಷ್ಟೊಂದು ಪರಮ ಪೂಜ್ಯರು ಬರ್ತಾ ಇದ್ದಾರೆ, ಮಾಡಿ, ಏನು ತೊಂದರೆ ಇಲ್ಲ, ಯಾಕೆ ನಾವು ಇಲ್ಲಿಂದನೇ ಹಾರೈಕೆ ಮಾಡೋಣ ಅಂತ ಹೇಳಿದೆ. ಇಲ್ಲ, ನೀವು ಬರಲೇಬೇಕು, ನಮ್ಮ ಕ್ಷೇತ್ರಕ್ಕೆ ಬರಲೇಬೇಕು ಅನ್ನೋ ಒತ್ತಾಯವನ್ನು ಮಾಡಿ ಅವರ ಛಲ ಎಷ್ಟಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಗಿರುವಂತಹದ್ದು. ಇದೇ ಉದಾಹರಣೆ ಸಾಕು. ಅವರು ಯಾವುದೇ ಹಿಡಿದ ಕೆಲಸವನ್ನು ಮಾಡೇ ತೀರ್ತಾರೆ ಅನ್ನೋದಕ್ಕೆ ನಾನು ಬಂದಿರೋದೇ ಸಾಕ್ಷಿ ಅಂತೇಳಿ ನಾನು ಇವತ್ತು ನನ್ನ ಮಕ್ಕಳಿಗೆ ಅವರಿಗೆ ಹೇಳಬೇಕಾಗಿರುವಂತಹದ್ದು. ಅಂತಹ ಒಂದು ಛಲ, ಎದೆಗಾರಿಕೆ, ಧೈರ್ಯ, ಆ ಮುತ್ಸದ್ದಿತನ ಇವತ್ತು ಯುವಕರಾಗಿರುವಂತಹ ಶರಣಗೌಡರಲ್ಲಿರುವಂತಹದ್ದು. ಮೊನ್ನೆ ತಾನೇ ಪೂಜ್ಯರೆಲ್ಲ ಹೇಳಿದಾಗೆ ಬೆಳಗಾವಿ ಅಧಿವೇಶನದಲ್ಲಿ ನಡೆದಂಥ ಸಂದರ್ಭದಲ್ಲಿ ಚರ್ಚೆ ಬಂದಾಗ ಬೇರೆ ಚರ್ಚೆ ಆದಮೇಲೆ ಕಲ್ಯಾಣ ಕರ್ನಾಟಕದ ಬಗ್ಗೆ ವಿಶೇಷ ಚರ್ಚೆ ಇಟ್ಕೊಂಡ್ರು. ಅವ್ರು ಹೇಳ್ತಾ ಇದ್ರು, ಮೂಗಿಗೆ ತುಪ್ಪ ಸುರಿಬೇಡಿ ಸ್ವಾಮಿ, ಸುಮ್ಮನೆ ಆಸೆ ತೋರಿಸಿ ಕೈ ತೋರಿಸ್ಬೇಡಿ, ನಮ್ಮ ಕಲ್ಯಾಣ ಕರ್ನಾಟಕ ಸಮಗ್ರ ಅಭಿವೃದ್ಧಿಗೆ ಬೇಕಾದಂಥ ಯೋಜನೆಗಳನ್ನು ಹಾಕ್ಕೊಡ್ಬೇಕು ಅನ್ನುವಂಥ ಚಿಂತನೆಗಳನ್ನು ಕುರಿತು ಬಹಳವರೆಗೂ ಮಾತುಗಳನ್ನು ಆಡುವುದರ ಮುಖಾಂತರವಾಗಿ ಈ ಭಾಗದ ಈ ಕ್ಷೇತ್ರಕ್ಕಷ್ಟೇ ಅಲ್ಲ, ಇಡೀ ಕಲ್ಯಾಣ ಕರ್ನಾಟಕದೇ ಸಮಗ್ರ ಅಭಿವೃದ್ಧಿ ಆಗಬೇಕು ಅನ್ನುವಂಥ ದೃಷ್ಟಿಕೋನವನ್ನು ಇಟ್ಟುಕೊಂಡು ಅವರ ಮಾತುಗಳನ್ನು ತಿಳಿಸಿದ್ದು ನೀವೆಲ್ಲರೂ ಕೂಡ ಬಲ್ಲಂತಹರಾಗಿದ್ದೀರಿ. ನಿಜಕ್ಕೂ ಕೂಡ ನೀವೆಲ್ಲರ ಭಾಗ್ಯವಂತರು, ಪುಣ್ಯವಂತರು, ಸುಕೃತಿಗಳು. ಒಬ್ಬ ಯುವ ಉತ್ಸಾಹಿ ತರುಣನನ್ನು ನೀವೆಲ್ಲ ಆಯ್ಕೆ ಮಾಡಿದ್ದೀರಲ್ಲ, ನಿಮಗೆ ಅಭಿನಂದಿಸಬೇಕಾಗಿರುವಂಥದ್ದು, ಮೊದಲು ನಿಮ್ಮನ್ನೆಲ್ಲ ಅಭಿನಂದಿಸಬೇಕಾಗಿರುವಂಥದ್ದು. ನಿಜವಾಗ್ಲೂ ಕೂಡ ನೀವು ನಾಗನಗೌಡರನ್ನ ಮರ್ತಿಲ್ಲ. ನೀವು ಮರ್ತಿದ್ರೆ ಅಂಥ ಹುಡುಗನ ನೀವು ಕೊಡ್ತಾ ಇರಲಿಲ್ಲ. ಅವರಿಗೆ ನೀವು ಯಾವತ್ತೂ ಕೂಡ ಋಣವನ್ನು ತೀರಿಸಬೇಕು ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ಅವನ ಕೈ ಹಿಡಿದುಕೊಂಡು ನೀವೆಲ್ಲರೂ ಕೂಡ ಮುನ್ನಡೆಸುವಂಥ ಕೆಲಸವನ್ನು ಮಾಡಿದ್ದೀರಿ. ಅವರು ಭಾವುಕರಾಗಿ ಮಾತನಾಡ್ತಾ ಹೇಳಿದ, ನಿಮ್ಮನ್ನೆಲ್ಲ ನನ್ನ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಿ. ನಿಜವಾದ ಪೂಜ್ಯರೊಬ್ಬರು ಹೇಳಿದ್ರಲ್ಲ, ನೀವೆಲ್ಲ ಹೆಗಲ ಮೇಲೆ ಹೊತ್ಕೊಂಡು ಹೋದ್ರಕ್ಕಿಂತ ಕೂಡ ನಿಮ್ಮನ್ನೆಲ್ಲ ನಾನು ಅವರ ಹೆಗಲ ಮೇಲೆ ಹೊತ್ಕೊಂಡು ಹೋಗುವಂಥ ಕೆಲಸ ಮಾಡಿದ್ರೆ ನೀವೆಲ್ಲ ಏನು ಮಾಡ್ತಿದ್ದಾರಪ್ಪ ಅಂದರೆ ಅವನನ್ನ ತಮ್ಮ ಹೃದಯ ಮನದಂಗಳದಲ್ಲಿ ನೀವು ಇಟ್ಕೊಂಡಿದ್ದೀರಿ ಅಂತೇಳಿ ನಾವೆಲ್ಲ ಭಾವಿಸ್ಬೇಕಾಗಿರುವಂಥ